ಏರೋಸ್ಪೇಸ್ ಅಂತ ಬಂದ ತಕ್ಷಣ HAL ಹೆಸರು ತೆಗೆದುಕೊಳ್ಳದೆ ನಾವು ಮುಂದಕ್ಕೆ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತಿನ ಕಾಲಮಾನದಲ್ಲಿ ಭಾರತ ಏರೋಸ್ಪೇಸ್ ಅಥವಾ ಉತ್ಪಾದನೆಯಲ್ಲಿ ಯಾವ ಹಂತದಲ್ಲಿದೆ, ಅಂದರೆ ಯಾವ ಸ್ಟೇಜ್ನಲ್ಲಿದೆ ಸರ್? HAL ಇವಾಗ ವಿಶ್ವದಲ್ಲಿ 29th ಪೊಸಿಷನಲ್ಲಿದೆ ನೀವು ನೋಡಿದ್ರೆ ಟರ್ನ್ ಓವರಲ್ಲಿ. ಆ್ಯಂಡ್ ನಮ್ಮ ವೆರೈಟಿ ಆಫ್ ಏರ್ಕ್ರಾಫ್ಟು ನಮ್ಮ ಬ್ರೆಡ್ತ್ ನೋಡಿದ್ರೆ ನೀವು ಅದು ಒಂಥರ ಯುನೀಕ್ ವರ್ಲ್ಡಲ್ಲಿ. ನಾವು ಎಂಜಿನ್ಸ್ ಮಾಡ್ತೀವಿ, ಏರ್ಕ್ರಾಫ್ಟ್ ಮಾಡ್ತೀವಿ, ಹೆಲಿಕಾಪ್ಟರ್ಸ್ ಮಾಡ್ತೀವಿ, ಏವಿಯಾನಿಕ್ಸ್, ಹೈಡ್ರಾಲಿಕ್ಸ್. ಹಾಗಾಗಿ HAL ಇವಾಗ ಒಂದು ಪ್ರಶಸ್ತಿ ಇದೆ, ವಿಶ್ವದಲ್ಲೇ ಒಂದು ಪ್ರಶಸ್ತಿ ಇದೆ, ಒಂದು ಹೆಮ್ಮೆ ಇದೆ, ಒಂದು ಮರ್ಯಾದೆ ಇದೆ. ಹಾಗಾಗಿ ಗೌರ್ಮೆಂಟ್ ಕಂಪನಿ ಆಗಿರೋದ್ರಿಂದ ಅದು ದೇಶದ ಹೆಮ್ಮೆ, ದೇಶದ ಪ್ರಶಸ್ತಿ ಅನ್ಬೋದು. ಸರ್, ಈಗ ಇಂಡಿವಿಜುವಲಿ ಮಾತಾಡ್ತಾ ಹೋಗೋಣ, ಸ್ಪೆಷಲಿ ತೇಜಸ್ ಮತ್ತು ಪ್ರಚಂಡ್ ಬಗ್ಗೆ ಮಾತಾಡ್ತಾ ಹೋಗೋಣ. ಆದರೆ ಇಂಡಿವಿಜುವಲಿ ಮಾತಾಡ್ತಾ ಹೋಗೋಣ. ತೇಜಸ್ನ ಜರ್ನಿ ಬಗ್ಗೆ ಹೇಳೋದಾದರೆ, ಆರಂಭ ಆಗಿದ್ದು ಈಗಿನ ತೇಜಸ್ನ ಬಗ್ಗೆ ಮಾತಾಡೋದಾದರೆ, ತೇಜಸ್ ಪ್ರಾಜೆಕ್ಟ್ ಅಂದ್ಕೊಂಡಿದ್ದಕ್ಕಿಂತ ಲೇಟ್ ಆಯಿತು. ಹೌದು, 1984 ನೀವು ಕೇಳಿರ್ತೀರ. ಇತ್ತೀಚೆಗೆ ಇದೆಲ್ಲ ಬರ್ತಾ ಇದೆ. 1984 ಸ್ಟಾರ್ಟ್ ಆಯಿತು, 30 ವರ್ಷ ಆಯಿತು. ಬಟ್ ಒಂದು ನಾವು ಕಾಂಟೆಕ್ಸ್ಟಲ್ಲಿ ನೋಡಿದ್ರೆ ಯಾವುದೇ ದೇಶ ಆಗಲಿ, ಫ್ರಾನ್ಸ್ ಆಗಲಿ, ಜರ್ಮನಿ ಆಗಲಿ, UK ಆಗಲಿ, ಈ ಥರ ಕೇಪಬಲ್ ಫೈಟರ್ ಏರ್ಕ್ರಾಫ್ಟ್ ಮಾಡೋಕ್ಕೆ ಸುಮಾರು 20 ವರ್ಷ ಅಂತೂ ಮಿನಿಮಮ್. 20 ವರ್ಷ, 25 ವರ್ಷ. ಯಾಕಂದರೆ ಇದು ಬರೀ ಏರ್ಕ್ರಾಫ್ಟ್ ಅಲ್ಲ, ಏರ್ಕ್ರಾಫ್ಟ್ ಅದ್ರ ಜೊತೆಲಿ ತುಂಬ ಟೆಕ್ನಾಲಜೀಸ್ ಇರುತ್ತೆ, ಏವಿಯಾನಿಕ್ಸ್ ಇರುತ್ತೆ, ಎಂಜಿನ್ ಇರುತ್ತೆ. ಹಾಗಾಗಿ 20 ವರ್ಷ ಒಂದು ನಾರ್ಮಲ್ ರೆಫರೆನ್ಸ್ ಅನ್ಬೋದು. ನಾವು 30 ವರ್ಷ ತೊಗೊಂಡಿದ್ವಿ. ಬಟ್ ನೀವು ಇದಕ್ಕೆ ಒಂದು ಕಾಂಟೆಕ್ಸ್ಟ್ ನೋಡಿದ್ರೆ ನಾವು 0 ಸ್ಟಾರ್ಟ್ ಮಾಡಿದ್ವಿ. MiG-21 ನಾವು ರಷ್ಯಾದಿಂದ ತೊಗೊಂಡು ಪ್ರೊಡ್ಯೂಸ್ ಮಾಡಿದ್ವಿ. ಸೊ MiG-21ಗೆ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಇದು ಶುರು ಆಗಿತ್ತು. ಅದು ನೀವು ನೋಡಿದ್ರೆ ನಾವು ಎಂಜನ್, ಏರೋಸ್ಟ್ರಕ್ಚರ್, ಏವಿಯಾನಿಕ್ಸ್ ಎಲ್ಲ ಇಂಡಿಜಿನಸ್ ಮಾಡಬೇಕು ಅಂತಲೇ ಶುರುವಾಗಿತ್ತು. ಆದರೆ ನಮ್ಮ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆದಾಗ USA ಜೊತೆ ನಮ್ಮ ಕೊಲ್ಯಾಬ್ರೇಷನ್ಸ್ ಎಲ್ಲ ಒಂದು ಓವರ್ ನೈಟ್ ಎಲ್ಲ ಕ್ಲೋಸ್ ಆಗೋಯ್ತು. ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಆಗಲಿ, ಎಷ್ಟೊಂದು ಟೆಕ್ನಾಲಜೀಸ್ ಇತ್ತು, ಅದೆಲ್ಲ ಓವರ್ ನೈಟ್ ಕ್ಲೋಸ್ ಆಗೋಯ್ತು. ಹಾಗಾಗಿ ಇದೆಲ್ಲ ಮತ್ತೆ ರೀಇನ್ವೆಂಟ್ ಮಾಡಬೇಕಾಗಿತ್ತು ಫ್ರಮ್ ದ ಸ್ಕ್ರ್ಯಾಚ್. ಸೊ ನೀವು ಈ 30 ವರ್ಷದ ಕಾಲ ನೋಡಿದ್ರೆ ಅದರೊಳಗೆ ತುಂಬ ಟೆಕ್ನಾಲಜಿ ನಾವು ಫ್ರಮ್ ಗ್ರೌಂಡ್ ಅಪ್ ಬಿಲ್ಡ್ ಮಾಡಿದ್ದೀವಿ. ಅದಕ್ಕೆ ಅದು ಒಂದು ಅಡ್ವಾಂಟೇಜ್ ನಮಗೆ. ಇವಾಗ ನೋಡಿದ್ರೆ ಆ ಸಾಫ್ಟ್ವೇರ್ ಆಗಲಿ, ಫ್ಲೈಟ್ ಕಂಟ್ರೋಲ್ ಸಾಫ್ಟ್ವೇರ್ ಆಗಲಿ, ಏವಿಯಾನಿಕ್ ಸಾಫ್ಟ್ವೇರ್ ಆಗಲಿ, ಇದೆಲ್ಲ ನಮ್ಮ ಕಂಟ್ರೋಲಲ್ಲಿದೆ. ಸೊ ನೀವು ಒಂದು ದೇಶದ ಆತ್ಮನಿರ್ಭರತೆಯನ್ನು ನೋಡಿದ್ರೆ 30 ವರ್ಷ ಆಗಿರ್ಬೋದು. ಬಟ್ ಇವತ್ತು ನಮ್ಮ ಹತ್ರ ಒಂದು 4.5 ಜನರೇಷನ್ ಏರ್ಕ್ರಾಫ್ಟ್ ಇದೆ. ಅದರ ಸ್ಟ್ರಕ್ಚರ್ ನಮ್ಮ ಕಂಟ್ರೋಲ್ ಇದೆ, ಅದರ ಸಾಫ್ಟ್ವೇರ್ ನಮ್ಮ ಕಂಟ್ರೋಲ್ ಇದೆ, ಹಾರ್ಡ್ವೇರ್ ನಮ್ಮ ಕಂಟ್ರೋಲ್ ಇದೆ. ಇಂಜಿನ್ ಒಂದು ಇನ್ನು ನಾನು ಹೇಳ್ದಂಗೆ ಒಂದು ವೀಕ್ ಪಾಯಿಂಟ್ ಇದೆ. ಬಟ್ ಈ ಥರ ಕೆಪಬಿಲಿಟಿ ಒಂದು ಬಿಲ್ಡ್ ಮಾಡಿದ್ರೆ ಅದು ನೆಕ್ಸ್ಟ್ ಜನ್ರೇಷನ್ಗೆ ಅದೊಂದು ಪುನಾದಿ ಆಗುತ್ತೆ. ಇವಾಗ ನಾವು ಹೆಲಿಕಾಪ್ಟರ್ಸ್ ಬಿಲ್ಡ್ ಮಾಡ್ತಾಯಿದ್ವಿ ಆಗಲಿ, LCM Mark II ಆಗಲಿ, AMCA ಮಾಡ್ತಾಯಿದ್ವಿ. ಅದಕ್ಕೆ ಇದೊಂದು ಪುನಾದಿ. ಬೇಸಿಕಲಿ ಒಂದು ಇಕೋಸಿಸ್ಟಮ್ ಡೆವಲಪ್ ಆಗಿದೆ, ಇಂಡಸ್ಟ್ರೀಸ್ ಡೆವಲಪ್ ಆಗಿದೆ. ಅದೊಂಥರ ಡಿಸೈನ್ ಮೆಚುರಿಟಿ ಅನ್ನೋದು ಬರುತ್ತೆ. ಅದು ಓವರ್ನೈಟ್ ಬರಲ್ಲ. ಇವಾಗ ನೀವು ದಾಸೋ ಇದ್ದಾರೆ ಫ್ರಾನ್ಸಲ್ಲಿ, ಬೋಯಿಂಗ್, ಇವರೆಲ್ಲ ಸುಮಾರು ಸೆಕೆಂಡ್ ವರ್ಲ್ಡ್ ವಾರಿಂದ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಅವರು ಹೀಗೆ ಇವಾಲ್ವ್ ಆಗಿ ಗ್ರೋ ಆಗಿದ್ದಾರೆ. ಸೊ ಯಾವುದೇ ದೇಶ ಆಗಲಿ ಒಂದು ಟೆಕ್ನಾಲಜಿನ ಸ್ಟೆಬಿಲೈಸ್ ಮಾಡಿ ಒಂದು ಕಂಟ್ರೋಲ್ ಬರಬೇಕಂದ್ರೆ ಅಷ್ಟು ಟೈಮ್ ಆಗುತ್ತೆ. ಸೊ ಈ ಬಾರಿಯ ಏರ್ ಶೋನಲ್ಲಿ ತೇಜಸ್ ಶೋ ಸ್ಟಾಪರ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ನಾವು LCM Mark I ಫ್ಲೈ ಮಾಡ್ತೀವಿ, ನಮ್ಮ ಟ್ರೈನರ್ಸ್ ಫ್ಲೈ ಮಾಡ್ತೀವಿ. ಖಂಡಿತ ಇಟ್ ವಿಲ್ ಬಿ ಶೋ ಸ್ಟಾಪರ್.